ವೀಕ್ಷಕರೇ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಹಾರ್ನಳ್ಳಿ ಗ್ರಾಮದಲ್ಲಿ ಒಬ್ಬ ಪ್ರಗತಿಪರ ಸುಗಂಧರಾಜ ಬೆಳೆಗಾರ ದಿವಾಕರ್ ಅವರ ಹತ್ರ ನಾವಿವತ್ತು ಆ ಬೆಳೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆಯಲು ಬಂದಿದ್ದೇವೆ. ದಿವಾಕರ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಇದ್ರ ಬಗ್ಗೆ ಹೂ ಹೇಗೆ ಬೆಳೆಯೋದಿದು, ಇದಕ್ಕೆ ಔಷಧೋಪಚಾರ ಹೇಗೆ, ಇದನ್ನು ಮಾರುಕಟ್ಟೆ ಹೇಗೆ ಸಲ್ಲಿಸೋದು, ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡಿ. ನೋಡಿ, ಇದು ಸುಗಂಧರಾಜ ಬಂದ್ಬಿಟ್ಟು ಗೆಡ್ಡೆ ಒಂದು ಇದರಲ್ಲಿ 4 ಥರ ತಳಿ ಇದೆ. ಅರ್ಕ ಗೋಲ್ಡು, ಅರ್ಕ ಯುನಿಸು, ಈ ಥರ 4 ತಳಿ ಇದೆ. ಇದು ನಾವು ಈಗ ಸುಮಾರು 12 ವರ್ಷದಿಂದ ಬೆಂಗಳೂರಿಂದ ತಗೊಂಬಂದಿದ್ವಿ ಗೆಡ್ಡೆ. ಇದು ಒಂದು ಗೆಡ್ಡೆ ಬಂದು ₹1 ಒಂದು ಗೆಡ್ಡೆ ಬೀಳುತ್ತೆ. ಇದು ಅದು ಇವಾಗ ನಮ್ಮ ಹಾರನಹಳ್ಳಿ ಗ್ರಾಮ, ಶಿವಮೊಗ್ಗ ಜಿಲ್ಲೆ ಅಕ್ಕಪಕ್ಕ ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಟ್ ಆಗಿದೆ ಗೆಡ್ಡೆ ಇಲ್ಲಿಂದ. ಇವಾಗ ಇದು ಒಂದು ಚೀತಕ್ಕೆ ಮೂಟೆ ಲೆಕ್ಕದಲ್ಲಿ ₹1,500 ನಾವು ಮಾರ್ತಾ ಇದ್ದೀವಿ. ಓಕೆ. 2 ವರ್ಷ ಬೆಳೆದ್ರೆ ಇದು ಒಂದು ಶುಂಠಿ ಟೈಪ್, ಇದು ಗೆಡ್ಡೆ ಒಳಗಡೆ ಇಂಪ್ರೂವ್ ಆಗುತ್ತೆ, ಗೆಡ್ಡೆಯಲ್ಲೂ ಇದಾಗುತ್ತೆ. ಆಮೇಲೆ ಇದು ಸುಗಂಧರಾಜ ಹೇಗೆ ಅಂದರೆ, ಈಗ ನೆಲವನ್ನು ನಾವು ಚೆನ್ನಾಗಿ ಮಾಗಿ ಮಾಡ್ಕೊಂಡು ಜೂನ್ ತಿಂಗಳಲ್ಲಿ ಗೆಡ್ಡೆ ನಾಟಿ ಮಾಡಬೇಕು. ಅಂದರೆ ಈ ಗೆಡ್ಡೆನ ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗ್ ಪ್ಲೇಸಲ್ಲಿ ತೊಗೊಂಬರ್ತಿರೋ ಇಲ್ಲೋ ಬೇರೆ ಜಿಲ್ಲೆಯಿಂದ ತರ್ತಿರೋ? ಮೊದಲು ನಾವು ಬೇರೆ ಜಿಲ್ಲೆ ಬೆಂಗಳೂರಿಂದ ತಗೊಂಬಂದಿದ್ದು. ಬೆಂಗಳೂರಿಂದ ತರ್ತಾ ಇದ್ರಿ. ಆಮೇಲೆ ನಾವು ತಗೊಂಬಂದು ಒಂದು 3 ಮೂಟೆ ತಂದಿದ್ವಿ. ಅದು ಹೆಚ್ಚು ಆಗ್ತಾ ಈಗ ಇಲ್ಲೆಲ್ಲ ಸುತ್ತಮುತ್ತ ಜಿಲ್ಲೆಗಳಿಗೆಲ್ಲ ನಾವೇ ಗೆಡ್ಡೆ ಕೊಟ್ಟಿದ್ದೀವಿ. ಓಕೆ. ನೆಕ್ಸ್ಟ್ ಈಗ ಇದನ್ನು ಯಾವ ತಿಂಗಳಲ್ಲಿ ಇದನ್ನು ನಾಟಿ ಮಾಡಬೇಕು? ಇದನ್ನು ಜೂನ್ ತಿಂಗಳಲ್ಲಿ ನಾಟಿ ಮಾಡಬೇಕು. ಜೂನ್ ತಿಂಗಳಲ್ಲಿ ನೆಲ ಮಾಗಿ ಮಾಡಿಕೊಂಡು ನಾಟಿ ಮಾಡಬೇಕು. ತಿಂಗಳಲ್ಲೂ ಮಾಡ್ಬೋದು, ಈಗ ಬೇಸಿಗೆಯಲ್ಲೂ ಮಾಡ್ಬೋದು. ನೀರಿದ್ದರೆ ಬೇಸಿಗೆಯಲ್ಲೂ ಮಾಡ್ಬೋದು. ಬೇಸಿಗೆಯಲ್ಲೂ ಮಾಡ್ಬೋದು. ಬೇಸಿಗೆಯಲ್ಲಿ ಮಾಡಿದರೆ ಮಳೆಗಾಲದಲ್ಲಿ ಹೂವು ಚೆನ್ನಾಗಿ ಬರುತ್ತೆ. ಅಮ್ಮಮ್ಮ, ಅಂದರೆ ಇದು ಎಷ್ಟು ವರ್ಷ ಇದರದ ಅವಧಿ? ಇದು ಬೆಳೆಯ ಅವಧಿ 2 ವರ್ಷ ಬರುತ್ತೆ. 2 ವರ್ಷ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದರೆ 2 ವರ್ಷ ಅವಧಿ ಇದನ್ನು ಚೆನ್ನಾಗಿ ಹೂ ಹರಿಬೋದು. ಇದಕ್ಕೆ ನೀರಿನ ವ್ಯವಸ್ಥೆ ಅಂದರೆ ಮಳೆಗಾಲದಲ್ಲಿ ಹೆಚ್ಚಿಗೆ ನೀರು ಬೇಡ ಇದಕ್ಕೆ. ಓಕೆ. ನೀರು ತೆಗಿಬೇಕಾಗತ್ತೆ. ಬೇಸಿಗೆಯಲ್ಲಿ ಒಂದು 8 ದಿವಸಕ್ಕೆ 10 ದಿವಸಕ್ಕೆ ಒಂದು ನೀರು ಕೊಟ್ಟರೆ ಸಾಕು. 8ರಿಂದ 10 ದಿವಸಕ್ಕೆ ನೀರು ಕೊಡ್ತಾ ಇರಬೇಕು ಹಿರೇ ಜಮೀನಲ್ಲಿ. ಇದು ರಾಸಾಯನಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ನೀವು ಔಷಧೋಪಚಾರವನ್ನು ನಾವು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಇದು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ದರದ ಕೊಟ್ಟಿಗೆ ಗೊಬ್ಬರ. ಓಕೆ. ಇದು ಎಷ್ಟು ಚೀಲ ಇದೆ ಈ ಸರೌಂಡಿಂಗಲ್ಲಿ ನೀವು ಹಚ್ಚಿರೋದು? ಇದು ಒಂದು 3 ಚೀಲ ಗೆಡ್ಡೆ ಇದೆ. 1/4 ಎಕರೆ ಬರುತ್ತೆ ಅಷ್ಟೇ. 1/4 ಎಕರೆ ಬರುತ್ತೆ 3 ಚೀಲ ಗೆಡ್ಡೆದಲ್ಲಿ. ಈಗ ಎಷ್ಟು ಪ್ರತಿನಿತ್ಯ ಎಷ್ಟು ನೀವು ಅದನ್ನು ಹೂ ಹರಿತಾ ಇದ್ದೀರಾ? ಇವಾಗ ಒಂದು ಡೈಲಿ 15 kg ಹೂ ಬರ್ತಾ ಇದೆ. ಪ್ರತಿನಿತ್ಯ 15 kg? ಪ್ರತಿನಿತ್ಯ 15 kg ಬರುತ್ತೆ. ಎಲ್ಲಿಂದ ಬರ್ತಾ ಇದೆ ಈಗ? ನೀವು ನಾಟಿ ಮಾಡಿ ಎಷ್ಟು ದಿವಸ ಆಯಿತು? ಈ 15 kg ಯಾವಾಗಿಂದ ಪ್ರಾರಂಭವಾಯಿತು? ಇದು ದೀಪಾವಳಿಯಿಂದಲೇ ಪ್ರಾರಂಭ ಆಯಿತು. ಈಗ ಒಂದು 2 ತಿಂಗಳಿಂದ ಇದು ಸ್ವಲ್ಪ ಜಾಸ್ತಿ ಆಗಿದೆ ಹೂವು. ಸ್ವಲ್ಪ ಜಾಸ್ತಿ ಆಗಿದೆ. ಇದು ಹೂವು ಹಚ್ಚಿ 2 ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ. ಏನು ಆಯ್ತು ಅಂದರೆ, ಈ ವರ್ಷ ಮಳೆ ಸ್ವಲ್ಪ ಜಾಸ್ತಿ ಆಗಿ ಶೀತ ಆಗಿ ಸ್ವಲ್ಪ ಲೇಟ್ ಆಗಿದೆ. ಇನ್ಮೇಲೆ ಬೇಸಿಗೆಯಲ್ಲೆಲ್ಲ ಫುಲ್ ಚೆನ್ನಾಗಿ ಬರುತ್ತೆ. ಇದ್ರ ಮಾರುಕಟ್ಟೆ ಹೇಗೆ? ನೀವು ಯಾವ ಸಮಯದಲ್ಲಿ ಹರಿಬೇಕು ಇದನ್ನು? ಎಲ್ಲಿ ಮಾರ್ಕೆಟೇ ನಿಮ್ಮದು? ಇದು ಶಿವಮೊಗ್ಗ ಮಾರ್ಕೆಟ್. ಶಿವಮೊಗ್ಗ ಮಾರ್ಕೆಟಿಗೆ ನೇರವಾಗಿ ಅಂದರೆ ನೀವೇ ಹೋಗಿ ಕೊಟ್ಟು ಬರ್ತೀರೋ? ಇಲ್ಲ, ಬಸ್ಸಲ್ಲಿ ಹಾಕಿ ಕಳಿಸ್ತೀವಿ, ಅವ್ರು ಇಳಿಸ್ಕೊಂತಾರೆ. ಯಾವ ಸಮಯದಲ್ಲಿ ಇದನ್ನು ಹೂ ಬಿಡಿಸೋದು? ಬೆಳಗ್ಗೆ 6 ಗಂಟೆ, ಬೆಳಗ್ಗಿನ 6 ಗಂಟೆ ಹಿಂಗೆ ಬಂದರೆ 8:30 ಅಷ್ಟು ಹರ್ಕೊಂಡು 9 ಗಂಟೆ ಬಸ್. 2-2.5 ಗಂಟೆಯಲ್ಲಿ 15 kg ಹೂವನ್ನ ಹರಿದು ಮಾರ್ಕೆಟಿಗೆ ಹಾಕೋದು ಬಸ್ಸಿಗೆ. ಹೌದು. ಇದನ್ನ ರೇಟ್ ಹೇಗಿದು, ಬೆಲೆ, ಮಾರುಕಟ್ಟೆ ಬೆಲೆ? ಇವಾಗ ಸ್ವಲ್ಪ ರೇಟ್ ಕಮ್ಮಿ ಇದೆ. ಈಗ ಮದುವೆ ಸೀಸನ್ ಸ್ಟಾರ್ಟ್ ಆದ್ರೆ ಸ್ವಲ್ಪ ರೇಟ್ ಆಗುತ್ತೆ. ಆಮೇಲೆ ಈಗ ಹಬ್ಬಗಳು ಬಂದಾಗ ಸ್ವಲ್ಪ ರೇಟ್ ಸಿಗುತ್ತೆ. ಬಾಕಿ ಟೈಮಲ್ಲೆಲ್ಲ ರೇಟ್ ಕಮ್ಮಿನೇ. ಎಷ್ಟು ಬಾಕಿ ಟೈಮಲ್ಲಿ ಅಂದರೆ ರೇಟ್? 30-40 ಸಿಗುತ್ತೆ. 30-40 ರೂಪಾಯಿ. ಲಾಸ್ ಆಗುತ್ತೋ ಇದರಿಂದ? ನಿಮಗೆ ಜೀವನ ನಿರೂಪಿಸ್ಕೊಳ್ಬೋದಾ? ನಮಗೆ ಇದರಿಂದ ಸ್ವಲ್ಪ ಇದಾಗತ್ತೆ. ಏನಪ್ಪ, ಈ ಥರ ರೇಟ್ ಸಿಕ್ಕಾಗ ಲಾಸ್ ಆಗುತ್ತೆ. ಓಕೆ. ಇದು ತೋಟಗಾರಿಕೆ ಇಲಾಖೆಯಿಂದ ಬೇರೆ ರೀತಿ ಸಹಾಯಧನಗಳು ಆ ಥರ ಎಲ್ಲ ಇದಕ್ಕೇನೂ ಇಲ್ಲ. ಓಕೆ. ಓಕೆ ಸರ್, ಈಗ ಚೀಲ ಕಟ್ಟಿದಿರಲ್ಲ, ಏನದು ಸರ್? ಇದು ಹೂ ಬಿಡಿಸ್ಲಿಕ್ಕೆ. ಈ ರೀತಿ ಹೂ ಹೇಗೆ ಬಿಡಿಸ್ತೀರಿ ಅದನ್ನ ತೋರಿಸಿ. ಈ ರೀತಿ ಮೇಲೊಂದು ಗುಂಡೆನ ಕೈಯಲ್ಲಿ ಹಿಡ್ಕೊಬೇಕು. ಕೆಳಗಡೆಯಿಂದ ಈ ಥರ ಪುಷ್ ಮಾಡಿದರೆ ಹೂ ಕಟ್ಟಾಗುತ್ತೆ. ಹೂ ಭಾಳ ಸ್ಮೂತು. ಸ್ವಲ್ಪ ಇದಾದ್ರೆ ಗೆಡ್ಡೆ ಇದು ಮುರಿದೋಗುತ್ತೆ. ಇದು ಹಾಗೆ ಮುಂದೆ ಬನ್ನಿ, ಈ ಕಡೆ ಸಾಲಿಂದು. ಇದು ಒಂದು ಗೊಂಡೆ ಬಂದು 1 ತಿಂಗಳು ಹೂ ಬರುತ್ತೆ. ಓಕೆ. 2-3 ಈ ಥರ ಹರಳುತ್ತೆ. ಈಗ ಹರಿದ್ರಲ್ಲ, ಅದು ನೆಕ್ಸ್ಟ್ ಮೇಲಿನ ಹೂಗಳು ನಾಳೆ ಪ್ರಾರಂಭ ಆಗುತ್ತೆ. ಒಂದು 3 ನಾಳೆ ಬರುತ್ತೆ. ಹಿಂಗೆ 2-3 2-3 4-5 ಹಿಂಗೆ. ಇದು ಸ್ವಲ್ಪ ಇವತ್ತು ಚಳಿ ಇರೋದ್ರಿಂದ ಹೂ ಜಾಸ್ತಿ ಅಗಲ ಆಗಿಲ್ಲ. ಇಲ್ಲಾಂದರೆ ಒಳ್ಳೆ ದಪ್ಪ ಸೈಜ್ ಬಂದು ಈ ಥರ ಫುಲ್ ಅಡ್ಡಾಗಿ ನಿಂತಿರುತ್ತೆ. ಚಳಿ ಇದ್ದಾಗ ಒಂದು ಸ್ವಲ್ಪ ಈ ಥರ ಆಗುತ್ತೆ.
ಓಕೆ, ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇಂದಿನ ಪ್ರಗತಿಪರ ರೈತರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಈ ಸುಗಂಧರಾಜ ಹೂ ಬೆಳೆಯಿಂದ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ನೋಡಿರಿ, ಇದು ಸುಗಂಧರಾಜ ಹೂವು ಹಾಂ, ಯಾವುದೇ ಒಂದು ಕೆಲಸ ನೌಕರಿಯಲ್ಲಿ ಇರ್ತಕ್ಕಂಥ ಸಹ ಮಾಡ್ಬೋದು. ಓಕೆ. ಈಗ ನಾನು ಹಾಲಿ ಒಬ್ಬ ಬಸ್ ಚಾಲಕ, ಶಾಲೆ ಬಸ್ ಚಾಲಕ ಆಗಿದ್ದು ಓ, ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನೀವು ಈಗ 6ರಿಂದ 8-8:30ವರೆಗೆ ನೀವು ಹೂವನ್ನು ಬಿಡಿಸು ಮಾರ್ಕೆಟಿಗೆ ಬಸ್ಸಿಗೆ ಹಾಕಿ ನಾನು ಬಸ್ಸಿಗೆ ಹೋಗ್ತೀನಿ. ತದನಂತರ ನೀವು ಶಾಲಾ ಬಸ್ಸಿನ ಚಾಲಕನಾಗಿ ವೃತ್ತಿ ಮಾಡ್ತಿದ್ದೀರಾ? ಹೌದು. ವೆರಿ ಗುಡ್. ಆಮೇಲೆ ಇದು ಒಂದು ಬೆಳೆ ಹೇಗಪ್ಪ ಅಂದರೆ ಹಾಂ, ಒಳ್ಳೆ ಅನುಕೂಲ ಇದೆ. ಹ್ಞೂ. ಕೊನೆಗೆ ಇದರಲ್ಲಿ ಲಾಸ್ ಅಂತಕ್ಕಂಥದ್ದಿಲ್ಲ. 2 ವರ್ಷ ಆದಮೇಲೆ ಇದೊಂಥರ ಶುಂಠಿ ಬೆಳೆ ಇದ್ದಂಗೆ. ಶುಂಠಿ ಬೆಳೆ ಹೂವಿನ ಗೆಡ್ಡೆಯಲ್ಲೇ ದುಡ್ಡಾಗತ್ತೆ. ಅಂದರೆ ವಾಣಿಜ್ಯ ಬೆಳೆಯಾಗಿ ಇದು ಮಾರ್ಪಟ್ಟಿದೆ. ಓಕೆ. ಇದು ರೈತರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಯುವ ರೈತರಿಗೆ, ಯುವ ರೈತರು ಮಾಡ್ಬೋದು. ಒಳ್ಳೆ ಒಂದು ಬೆಳೆ ಇದು. ಹಾಂ, ಇದರಿಂದ ಒಳ್ಳೆ ಅನುಕೂಲ ಇದೆ. ಹಾಂ, ಹೂವಲ್ಲೂ ಲಾಭ ಇದೆ. ಹಾಂ. 2 ವರ್ಷ ನಂತರ ಗೆಡ್ಡೆಯಲ್ಲೂ ಲಾಭ ಇದೆ. ಅಂದರೆ ಈ ಒಂದು ಹೂವೆಲ್ಲ ಮೂಟೆ ಗೆಡ್ಡೆಯನ್ನು ನಾವು ನಾಟಿ ಮಾಡಿದರೆ ಹಾಂ, ಕನಿಷ್ಠ 10 ಮೂಟೆ ಗೆಡ್ಡೆ ಬರುತ್ತೆ. ಹಾಂ, 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 1600-1700 ರೂಪಾಯಿ ಒಂದು ಮೂಟೆ ಇದೆ. ಹಾಂ. ಓಕೆ. ಒಂದು ಅಂದರೆ ಚೀಲದಲ್ಲಿ ತುಂಬಿಕೊಟ್ರೆ ಗೆಡ್ಡೆಗೆ 1600 1600-1700 ಇದೆ. ಅಂದರೆ ಹೂ ಅಲ್ಲದೆ 2 ವರ್ಷ ಆದ ನಂತರ ಅದರ ಗೆಡ್ಡೆನೂ ಜಾಸ್ತಿ ಆಗುತ್ತೆ. ಲಾಭ ಇದೆ. ಈ ಈರುಳ್ಳಿ ಇದ್ದಂಗೆ ಒಂದು ಈರುಳ್ಳಿ ಹಾಕಿದರೆ ಅದಕ್ಕೆ 10 ಶುಂಠಿ, ಹಾಂ ಹಾಂ, ಒಂದು ಶುಂಠಿ ಹಾಕಿದರೆ ಈಗ ಒಂದು ನಾವು ಈ ದಪ್ಪ ಗೆಡ್ಡೆನ ನಾಟಿ ಮಾಡಿದರೆ ಹಾಂ, ಅದು 2 ವರ್ಷಕ್ಕೆ ಇಷ್ಟು ದಪ್ಪ ಆಗಿರುತ್ತೆ. ಓಕೆ. ಎಲ್ಲ ಸೈಡ್ ಗೆಡ್ಡೆ ಬಂದು ಅದು ಸುಮಾರು ಗೆಡ್ಡೆ ಆಗುತ್ತೆ. ಓಕೆ. ಥ್ಯಾಂಕ್ ಯು ದಿವಾಕರ್ ಅವರೇ. ಧನ್ಯವಾದ. ದಿವಾಕರ್ ಅವರೇ, ಈಗ ಬೇರೆ ಯೂತ್ಸ್ಗಳು ಅಂದರೆ ಪ್ರಗತಿಪರ ರೈತರು ಬಂದು ನಿಮ್ಮ ಬಳಿ ಈ ಬೆಳೆ ಮಾಹಿತಿಯನ್ನು ಕೇಳಿದರೆ ಅಥವಾ ಗೆಡ್ಡೆಯನ್ನು ಕೇಳಿದರೆ ಕೊಡೋದಕ್ಕೆ ನಿಮ್ಮ ಇಚ್ಛೆ ಇದೆಯಾ? ಖಂಡಿತ ಮಾಹಿತಿಯನ್ನು ಕೊಡ್ತೇವೆ. ಹಾಂ, ಗೆಡ್ಡೆನೂ ಕೊಡ್ತೇವೆ. ಗೆಡ್ಡೆ ಸಿಗುತ್ತೆ. ನಿಮ್ಮ ನಂಬರ್ ಹೇಳಿ. ನಮ್ಮ ನಂಬರ್ ಬಂದು ಹಾಂ, 97 ಹಾಂ, 39 ಓಕೆ 31 ಓಕೆ 63 ಓಕೆ 62. ಓಕೆ. ಥ್ಯಾಂಕ್ ಯು. ವೆಲ್ಕಮ್.